ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಜಿಲ್ಲೆಯ ಸಣ್ಣ ಉದ್ಯಮಿಗಳು ವಿವಿಧ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಪಡೆದು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದು, ಯೋಜನೆ ಅವರ ಬದುಕಿಗೆ ವರದಾನವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಸಣ್ಣ ಉದ್ಯಮಿಗಳ ಕರ್ತವ್ಯ ನಿರ್ವಹಣೆಗೆ ಹಣ ನೀಡಿ ಉದ್ಯಮ ಸಾಗಿಸಲು ನೆರವು ನೀಡುವುದು, ಈ ಮೂಲಕ ಅವರ ಜೀವನವನ್ನು ಆರ್ಥಿಕವಾಗಿ ಸ್ವಾವಲಂಬಿಗೊಳಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸಣ್ಣ ವ್ಯಾಪಾರಿಗಳಿಗೆ ಮೊದಲನೇ ಹಂತದಲ್ಲಿ 1 ಲಕ್ಷ ರೂಪಾಯಿಯವರೆಗೂ ಸಾಲ ನೀಡಿ ಅದನ್ನು 18 ತಿಂಗಳೊಳಗೆ ಮರುಪಾವತಿ ಹಾಗೂ ಎರಡನೇ ಹಂತದಲ್ಲಿ 2 ಲಕ್ಷ ಸಾಲ ಪಡೆದು ಅದನ್ನು 30 ತಿಂಗಳೊಳಗೆ ಮರುಪಾವತಿ ಮಾಡುವುದು ಸೇರಿದಂತೆ ಯೋಜನೆಯ ಸಲಹೆ ಸೂಚನೆಗಳನ್ನು ಉದ್ಯಮಿಗಳಿಗೆ ನೀಡಿ ಸಾಲ ನೀಡಲಾಗುತ್ತದೆ. ಜಿಲ್ಲೆಯಾದ್ಯಂತ ಸುಮಾರು 4,498 ಮಂದಿ ಫಲಾನುಭವಿಗಳು ಇದರ ಸದುಪಯೋಗ ಪಡೆದು ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಪಡೆದು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ. ಇದುವರೆಗೂ 19,147ಕ್ಕೂ ಹೆಚ್ಚು ಮಂದಿ ವಿವಿಧ ಬ್ಯಾಂಕ್ಗಳಿಗೆ ಸಾಲ ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್ ಸೇರಿದಂತೆ ಇನ್ನಿತರ ಬ್ಯಾಂಕ್ಗಳು ಸುಮಾರು 26 ಕೋಟಿಗೂ ಅಧಿಕ ಹಣವನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದು, ಅವರ ಸ್ವಾವಲಂಬಿ ಬದುಕಿಗೆ ನೆರವಾಗಿದೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಸಾಲ ಪಡೆದು ವಿವಿಧ ವೃತ್ತಿ ಹಾಗೂ ಪ್ರವೃತ್ತಿಗಳಲ್ಲಿ ತೊಡಗಿಕೊಂಡಿರುವ ಫಲಾನುಭವಿಗಳು ವಿವಿಧ ಸಲಕರಣೆಗಳನ್ನು ಪಡೆದು ಅದನ್ನು ತಮ್ಮ ವೃತ್ತಿಯ ಅಭಿವೃದ್ಧಿಗಾಗಿ ಬಳಸಿಕೊಳ್ಳುತ್ತಿದ್ದಾರೆ. ದೂರದರ್ಶನದೊಂದಿಗೆ ಫಲಾನುಭವಿ ಬಿಕೆ ಶ್ರೀನಿವಾಸಮೂರ್ತಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ನುರಿತ ತರಬೇತಿ ಪಡೆದು ನನ್ನ ಉದ್ಯಮವನ್ನು ಹೆಮ್ಮರವಾಗಿ ಬೆಳೆಸಿದ್ದು, ಕುಟುಂಬದ ನಿರ್ವಹಣೆ, ಮಕ್ಕಳ ಶಿಕ್ಷಣಕ್ಕೆ ನೆರವಾಗಿದೆ ಎಂದು ತಿಳಿಸಿದರು. ಜೀವನ ಸಾಗಿಸಲಿ ಅಂತೇಳಿ ಒಂದು ಯೋಜನೆಯನ್ನು ತಗೊಂಡ್ಬಂದರು. ಆ ಯೋಜನೆಯಲ್ಲಿ ನಾನು ಒಬ್ಬ ಫಲಾನುಭವಿ ಆಗಿದ್ದೀನಿ. ಆ ಫಲಾನುಭವಿ 5 ದಿನ ತರಬೇತಿಯನ್ನು ಕೊಟ್ಟರು. ಕೌಶಲ್ಯ ಅಭಿವೃದ್ಧಿ ಯೋಜನೆಗೆ ತರಬೇತಿ ಕೊಟ್ಟರು. ಅದರಲ್ಲಿ ಗೌರವಧನ ಸಹ 5,000 ರೂಪಾಯಿನ ಕೊಟ್ಟರು. ಮತ್ತು ಒಂದು ತರಬೇತಿ ಸರ್ಟಿಫಿಕೇಟನ್ನು ಕೊಟ್ಟರು. ಮತ್ತು ಮರಗೆಲಸ ಸಾಮಾನುಗಳನ್ನೆಲ್ಲ ಕೊಟ್ಟಿದ್ದಾರೆ. ಬ್ಯಾಂಕ್ ಸಾಲ ಸೌಲಭ್ಯಗಳು ಸಹ ಇದೆ. ಜಾಮೀನಿಲ್ಲದೆ 1 ಲಕ್ಷ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು. ಅದೇ ನರೇಂದ್ರ ಮೋದಿಯವರು ಹಾಕಿದಂಥ ಒಂದು ಯೋಜನೆಗಳು ಬಡವರಿಗೆ ತುಂಬ ಅನುಕೂಲ ಆಗಿದೆ. ಮತ್ತೊಬ್ಬ ಫಲಾನುಭವಿ ಶಾಂತರಾಜು, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಆರ್ಥಿಕ ಸಹಾಯಧನ ಪಡೆದಿದ್ದು, ಇದರಿಂದ ನನ್ನ ಉದ್ಯಮದ ಚೇತರಿಕೆಗೆ ಸಹಕಾರಿಯಾಗಿದೆ ಎಂದರು. ಇದರಿಂದ ನನ್ನ ಒಂದು ಕಷ್ಟ ನಿರ್ವಹಣೆಗೆ ಅನುಕೂಲತೆ ಆಯಿತು. ಟೂಲ್ಸ್ ಕಿಟ್ ಕೊಟ್ಟೋದ್ರಿಂದ ಕೆಲಸ ದುಡಿಮೆ ಮಾಡ್ಕೊಂಡು ಈ ಲೋನ್ ತೀರಿಸ್ಕೊಂಡು ಹಾಗೆ ಜೊತೆಗೆ ನನ್ನ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ನನ್ನ ಜೀವನ ಚೆನ್ನಾಗಿ ಆಗ್ತಾಯಿದೆ. ಟೂಲ್ ಕಿಟ್ ಕೊಟ್ಟಿರೋದ್ರಿಂದ ಹಾಗೂ ಬ್ಯಾಂಕ್ ಮುಖಾಂತರದಿಂದ 74,000 ರೂಪಾಯಿ ಲೋನ್ ಕೊಟ್ಟಿರೋದ್ರಿಂದ ನರೇಂದ್ರ ಮೋದಿ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇನ್ನೋರ್ವ ಫಲಾನುಭವಿ ಮಹದೇವಮ್ಮ, ತಾವು ಹೂವಿನ ವ್ಯಾಪಾರಿಯಾಗಿದ್ದು ತಮಗೆ ವಿಶ್ವಕರ್ಮ ಯೋಜನೆಯಡಿ ತರಬೇತಿ ನೀಡಿ ಹೂವಿನ ಜೋಡಣೆಗೆ ಅಗತ್ಯ ಸಲಕರಣೆಗಳನ್ನು ಉಚಿತವಾಗಿ ನೀಡಿರುವುದು ಅನುಕೂಲವಾಗಿದೆ ಎಂದು ಹೇಳಿದರು. ಟ್ರೈನಿಂಗ್ ಹೋಗಿ ಹೂವೆಲ್ಲ ಚೆನ್ನಾಗಿ ಕಲ್ತ್ಕೊಂಡು ಕಟ್ಟಿ ಈಗ ಮನೇಲೇ ಇದ್ದೀವಿ. ಕಟ್ಕೊಳ್ಳೋಕೆ ಲೋನ್ಗೆ ಅಪ್ಲೈ ಮಾಡಿ ಇನ್ನೂ ಲೋನ್ ಆಗಿಲ್ಲ. ಅದರಿಂದ ಮಕ್ಕಳು ಮರಿ ಸಾಕಕ್ಕೂ ನಮ್ಗೆ ಅನುಕೂಲ ಆಗುತ್ತೆ. ನೀವು ಲೋನ್ ಮಾಡಿಕೊಟ್ರ ಸರ್ಕಾರದಿಂದ ನಮ್ಗೆ ಮಕ್ಕಳು ಓದಬೇಕು, ವಿದ್ಯಾಭ್ಯಾಸಕ್ಕೆ ಬೇಕು, ನಮ್ಗೆ ಮಾರಾಟ ಹೂ ತಗೊಳಕ್ಕೆ ದುಡ್ಡು ಬೇಕು. ಚೆನ್ನಾಗಿ ಕಲ್ತ್ಕೊಂಡು ನಾನು ಮನೆಗಳಿಗೆಲ್ಲ ಹೂ ಹಾಕ್ತೀನಿ. ಹನೂರು ಮಹದೇಶ್ವರ ಸಾವಯವ ಕೃಷಿ ಪರಿವಾರ ಟ್ರಸ್ಟ್ ಅಧ್ಯಕ್ಷ ವೃಷಭೇಂದ್ರ ಸ್ವಾಮಿ, ಆರ್ಥಿಕವಾಗಿ ಹಿಂದುಳಿದ ವಿಶ್ವಕರ್ಮಿಗಳು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಸದುಪಯೋಗ ಪಡೆದುಕೊಂಡು ತಮ್ಮ ಬದುಕು ಕಟ್ಟಿಕೊಳ್ಳುತ್ತಿರುವುದು ಶ್ಲಾಘನೀಯ. ಫಲಾನುಭವಿಗಳ ಬದುಕಿಗೆ ಇದು ಆಸರೆಯಾಗಿದೆ ಎಂದು ಹೇಳಿದರು. ನಮ್ಮ ಗ್ರಾಮೀಣ ಭಾಗದ ಕೃಷಿ ಕೆಲಸಗಾರರಿಗೆ ಇದು ಅತ್ಯುತ್ತಮವಾದ ಒಂದು ಯೋಜನೆಯಾಗಿದೆ. ಇದರಿಂದ ಅವರು ಕಂಪ್ಯೂಟರ್ ಸೆಂಟರ್ಗಳ ಮೂಲಕ ಅರ್ಜಿಯನ್ನು ಹಾಕಿ ಆ ಅರ್ಜಿಯನ್ನು ಪರಿಗಣನೆ ತೆಗೆದುಕೊಂಡು ಅವರುಗಳಿಗೆ ತರಬೇತಿಯನ್ನು ನೀಡಿ ತರಬೇತಿ ಭತ್ಯೆಯನ್ನು ಕೊಟ್ಟು ಮತ್ತೆ ಅದಕ್ಕೆ ಪೂರಕವಾದ ಪರಿಕರಗಳನ್ನು ಕೂಡ ಉಚಿತವಾಗಿ ಕೊಟ್ಟು ಅವರುಗಳಿಗೆ ಬ್ಯಾಂಕ್ ಮೂಲಕ 1 ಲಕ್ಷ ರೂಪಾಯಿಗಳ ಸಾಲ ಸೌಲಭ್ಯವನ್ನು ಒದಗಿಸ್ತಾ ಇದ್ದಾರೆ. ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಸುರೇಖಾ,
ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ವಿವಿಧ ಬ್ಯಾಂಕ್ಗಳ ಮೂಲಕ ಹಣ ವಿತರಿಸಲಾಗಿದೆ ಎಂದರು. ಸಬ್ಮಿಟ್ ಮಾಡಲಾಗಿದೆ. ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಪ್ರಮುಖ ಉದ್ದೇಶ ಸಣ್ಣ ಸಣ್ಣ ಟ್ರೇಡ್ಗಳನ್ನ ಮಾಡುವಂಥ ನಮ್ಮ ಆರ್ಟಿಸನ್ಸ್ ಅಂದರೆ ವಿಶ್ವಕರ್ಮಿಗಳಿಗೆ ಧನ ಸಹಾಯ ಮಾಡುವಂಥ ಒಂದು ಅದ್ಭುತವಾದ ಒಂದು ಕೇಂದ್ರ ಸರ್ಕಾರದ ಈ ಯೋಜನೆ. ಈ ಯೋಜನೆಯನ್ನು 2 ಹಂತಗಳಲ್ಲಿ ನಾವು ಇದನ್ನ ಜಾರಿಗೊಳಿಸ್ತಾ ಇದ್ದೀವಿ. ಮೊದಲನೇ ಹಂತದಲ್ಲಿ 1 ಲಕ್ಷದವರೆಗೆ ಬ್ಯಾಂಕ್ಗಳಿಂದ ಧನ ಸಹಾಯ, 2ನೇ ಹಂತದ ಸಾಲ ಗರಿಷ್ಠ 2 ಲಕ್ಷ ರೂಪಾಯಿಗಳು. ಒಟ್ಟಾರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಚಾಮರಾಜನಗರ ಜಿಲ್ಲೆಯ ಸಣ್ಣ ಸಣ್ಣ ಉದ್ಯಮಿಗಳ ಸ್ವಾವಲಂಬಿ ಬದುಕಿಗೆ ವರದಾನವಾಗಿದೆ ಎಂದರೆ ತಪ್ಪಾಗಲಾರದು.